ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಲೀನಿಯರ್ ಇಕ್ವೇಷನ್ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಇಲ್ಲಿ ಎಕ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಗ್ಯಾಪ್ ಇದ್ದಲ್ಲಿ ಎಕ್ಸ್ ಬೆಲೆನ ಕಂಡುಹಿಡಿ ಅಂತ ಕೇಳಿರ್ತಾರೆ. ಎಕ್ಸ್ ಬೆಲೆ ಇಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿ ಅಂತ ಕೇಳಿರ್ತಾರೆ ಎಕ್ಸಾಮಲ್ಲಿ. ಸೊ ಒಂದೊಂದು ಬಿಡಿಸೋಣ. ಫಸ್ಟ್ ಒನ್, 78 ಪ್ಲಸ್ ಡ್ಯಾಶ್ ಡ್ಯಾಶ್ ಈಕ್ವಲ್ ಟು 148. ಇದಕ್ಕೆ ಎಷ್ಟನ್ನು ಕೂಡಿಸಿದರೆ 148 ಆಗುತ್ತೆ ಅಂತ. ಸೊ ಆನ್ಸರ್ ಬಂದ್ಬಿಟ್ಟು 148 ಮೈನಸ್ 78 ಮಾಡಿದರೆ 70. ಆನ್ಸರ್ ಈಸ್ 70. ನೆಕ್ಸ್ಟ್ ಒನ್, 160 ಇದೆ, ಇಲ್ಲಿ 90 kg ಇದೆ. ಸೊ ಇನ್ನು ಎಷ್ಟು ಬೇಕು? ಇನ್ನು 70. ನೆಕ್ಸ್ಟ್ 50 ಮೈನಸ್ 18 ಮಾಡಿದರೆ 32. ನೆಕ್ಸ್ಟ್ 7 ಪ್ಲಸ್ 6 ಪ್ಲಸ್ 6 ಈಕ್ವಲ್ ಟು ಡ್ಯಾಶ್ ಡ್ಯಾಶ್ ಮೈನಸ್ 10 ಅಂದರೆ 6 ಪ್ಲಸ್ 6 ಇಸ್ 12, 12 ಪ್ಲಸ್ 7 ಇಸ್ 19. ಸೊ ಇಲ್ಲಿ ಈ ಕಡೆನೂ 19 ಆಗಬೇಕಂದ್ರೆ ಇಲ್ಲಿ 29 ಒಳಗೆ 10 ಕಳೆದಾಗ 19 ಆಗುತ್ತೆ. ಸೊ ಇಲ್ಲಿ 5 ಪ್ಲಸ್ 5 ಪ್ಲಸ್ 5 ಪ್ಲಸ್ ಡ್ಯಾಶ್ ಡ್ಯಾಶ್ ಈಕ್ವಲ್ ಟು 2 ಇಂಟು 12 ಅಂದರೆ 2 ಇಂಟು 12 ಅಂದರೆ 24. ಸೊ ಇಲ್ಲಿ ಆಲ್ರೆಡಿ 15 ಇದೆ, ಇನ್ನು 9 ಕೂಡಿಸ್ಬೇಕು. ನೆಕ್ಸ್ಟ್ 16 ಪ್ಲಸ್ 19 ಇಸ್ ಎಷ್ಟಾಗುತ್ತೆ? 26, 35 ಆಗುತ್ತೆ. ಸೊ ಇಲ್ಲಿ 2 ಇಂಟು 12, 2 ಇಂಟು 12 ಅಂದರೆ 24. ಇಲ್ಲಿ ಪ್ಲಸ್ 1 ಇದೆ, ಸಾರಿ 24 ಅಲ್ಲ, ನಮಗೆ 34 ಬೇಕು. 34 ಬೇಕಂದರೆ 17 ಮಾಡಿದಾಗ 34 ಬರುತ್ತೆ. ಅವಾಗ ಒಂದು ಕೊಡಿಸಿದ್ರೆ 35. ನೆಕ್ಸ್ಟ್ 2 ಇಂಟು 50 ಇಸ್ 100. ಇಲ್ಲಿ 60, ಇದು 42, ಇಲ್ಲಿ 21. ಇದು 4 ಇಂಟು 6 ಇಸ್ 24 ಮೈನಸ್ 7 ಅಂದರೆ 17. ಇಲ್ಲಿ 2 ಇಂಟು 8 ಪ್ಲಸ್ 1 ಅಂದರೆ ಇದು 17. ನೆಕ್ಸ್ಟ್ ಇವಾಗ ಸಾಲ್ವಿಂಗ್ ಅ ಲೀನಿಯರ್ ಇಕ್ವೇಷನ್. ಸಾಲ್ವಿಂಗ್ ಲೀನಿಯರ್ ಇಕ್ವೇಷನ್. ಸೊ ಇದನ್ನ ಯಾವ ರೀತಿ ಬಿಡಿಸ್ಬೋದು ನೋಡಿ. ಡಿವೈಡೆಡ್ ಬೈ ನಾವು ಎಕ್ಸ್ ಅಥವಾ ವೈ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಮೈನಸ್ ವೈ ಪ್ಲಸ್ ವೈ ಗೆಟ್ ಕ್ಯಾನ್ಸಲ್. ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಇಸ್ 2x ಈಕ್ವಲ್ ಟು ಇದು 8. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 8/2. ಸೊ ಎಕ್ಸ್ ಈಕ್ವಲ್ ಟು 4. ನೆಕ್ಸ್ಟ್ ಒನ್, ಇದು ಕ್ಯಾನ್ಸಲ್ ಮಾಡೋದ್ರಲ್ಲಿ ಎಲ್ಲಿಯೂ ಏನೂ ಇಲ್ಲ. ಸೊ ಅದಕ್ಕಾಗಿ ಇದನ್ನು ಇಂಟು 3 ಅಂತ ಮಾಡ್ಕೊಳ್ಳಿ. ಆವಾಗ ಇದೇನಾಗುತ್ತೆ? 6x ಆಗುತ್ತೆ. ಇದು ಇಂಟು 3 ಅಂತ ಮಾಡಿದಾಗ 6x ಮೈನಸ್ 3 ಇಂಟು 3 ಇಸ್ 9y ಈಕ್ವಲ್ ಟು 3 ಇಂಟು 6 ಇಸ್ 18. ಇಂಟು 3 ಇದು ಹೋಲ್ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ 6 ಮೈನಸ್ ಪ್ಲಸ್ ವೈ ಈಕ್ವಲ್ ಟು 14. ಸೊ ಇವಾಗ ಕ್ಯಾನ್ಸಲ್ ಮಾಡೋದು. ಪ್ಲಸ್ 6 ಮೈನಸ್ 6 ಗೆಟ್ ಕ್ಯಾನ್ಸಲ್. ಇಲ್ಲಿ ಮೈನಸ್ 9y ಇದೆ,
ಇಲ್ಲಿ y ಇದೆ. ಸೊ ಆಗ -8y ಈಕ್ವಲ್ ಟು 28 ಆ್ಯಂಡ್ 32 ಆಗುತ್ತೆ. ಸೊ y ಈಕ್ವಲ್ ಟು 8 1s 8 4s ಆಗುತ್ತೆ. y ಈಕ್ವಲ್ ಟು -4. ನೆಕ್ಸ್ಟ್ ಒನ್, ಇಲ್ಲಿಯೂ ಕೂಡ ಇಂಟು ಮಾಡ್ಕೋಬೇಕು. ಇದನ್ನ ಇಂಟು 4 ಅಂತ ಮಾಡ್ಕೊಳ್ಳಿ. ಆವಾಗ ಇದೇನಾಗುತ್ತೆ 4x minus 4 into 3 is 12y equal to 0. ಇದು 4x plus 8y equal to 5. ಸೊ ಇಲ್ಲಿ ಇವೆರಡು ಪ್ಲಸ್ ಪ್ಲಸ್ ಇದಾವೆ ಅಂದರೆ ಇದನ್ನು ಮೈನಸ್ದಿಂದ ಇಂಟು ಮಾಡಿದಾಗ ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಪ್ಲಸ್ ಇದೆ ಅಂದರೆ ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಪ್ಲಸ್ ಇದೆ ಅಂದರೆ ಇಲ್ಲಿ ಮೈನಸ್ ಬರುತ್ತೆ. ಸೊ 4x ಕ್ಯಾನ್ಸಲ್. ಇಲ್ಲಿ -8y -12y. ಸೊ ಟೋಟಲ್ -20y ಕೊಟ್ಟು ಇಲ್ಲಿ -0 ಇದೆ. ಸೊ -5. ಸೊ ಮೈನಸ್ ಗೆಟ್ ಕ್ಯಾನ್ಸಲ್. ಸೊ y equal to 5/20. ಸೊ y equal to 1/4. ನೆಕ್ಸ್ಟ್ ಇದು ನೋಡಿ, ಇಲ್ಲಿ 3y ಗೆಟ್ ಕ್ಯಾನ್ಸಲ್. ಯಾಕಂದರೆ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಸೊ ಇದು 4x 2y plus 2y equal to 4y. ಇಲ್ಲಿ ಈ 3 ಗೆಟ್ ಕ್ಯಾನ್ಸಲ್. 4x equal to 0. ಸೊ x equal to 0. ನೆಕ್ಸ್ಟ್ ಒನ್, ಇದು ನೋಡಿ, ಇಲ್ಲಿಯೂ 2ದಿಂದ ಇಂಟು ಮಾಡೋಣ. ಇದಕ್ಕೆ 2ದಿಂದ ಇಂಟು ಮಾಡಿದಾಗ 2x minus 4y equal to -4. ಈ 2ನ ಇದು ಹೋಲ್ ಇಂಟು ಮಾಡಬೇಕು. ಸೊ ಇಲ್ಲಿ 2x minus y equal to 2 divided by ಇದು ಮೈನಸ್ಸು, ಇಲ್ಲಿ ಮೈನಸ್ ಇದೆ ಆಲ್ರೆಡಿ. ಸೊ ಅದಕ್ಕೆ ಇದು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇದೆ ಎರಡರ ಮುಂದೆ, ಇಲ್ಲಿ ಮೈನಸ್ ಆಗುತ್ತೆ. ಇವೆರಡು ಕ್ಯಾನ್ಸಲ್. ಇಲ್ಲಿ ಪ್ಲಸ್ ಇದೆ ಅಂದರೆ ಇಲ್ಲಿ -4y ಪ್ಲಸ್ y ಕಳೆದರೆ -3y. ಇಲ್ಲಿ -4 ಪ್ಲಸ್ -2 ಅಂದರೆ -6. ಈ ಮೈನಸ್ ಗೆಟ್ ಕ್ಯಾನ್ಸಲ್. 3y equal to 6. y equal to 6/3. ಸೊ y equal to 2. ನೆಕ್ಸ್ಟ್ ಇದು ನೋಡಿ, ಇದಕ್ಕೂ 2ದಿಂದ ಮಲ್ಟಿಪ್ಲೈ ಮಾಡಿ. ಸೊ ಇದೇನಾಗುತ್ತೆ 2 ಆಗುತ್ತೆ, ಇದು 2 ಆಗುತ್ತೆ, ಇದು 2 ಆಗುತ್ತೆ. ಸೊ ಇದು ಮೈನಸ್, ಇದು ಪ್ಲಸ್ ಇದೆ, ಇದು ಮೈನಸ್, ಇದು ಪ್ಲಸ್ ಇದೆ, ಇದು ಮೈನಸ್. ಇದು ಯಾವ ರೀತಿ ಬರ್ಕೋತೀನಿ ಅಂದರೆ ನಾನು ಈ 2x ಇಲ್ಲಿ ಪ್ಲಸ್ ಇದೆ, ಇದು yನೂ ಪ್ಲಸ್ ಇದೆ, ಅದಕ್ಕೆ ಮೈನಸ್. ಸೊ ಇದು 4ನೂ ಪ್ಲಸ್ ಇದೆ, ಅದಕ್ಕೆ ಮೈನಸ್. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದಾಗ ಪ್ಲಸ್ ಆಗುತ್ತೆ. ಸೊ ಇಲ್ಲಿ 2x ಗೆಟ್ ಕ್ಯಾನ್ಸಲ್. ಇಲ್ಲಿ 2y -2y ಅಂದರೆ 3y. 2x ಕ್ಯಾನ್ಸಲ್ ಆಗಿವೆ. -2y ಅಂದರೆ -3y equal to ಇಲ್ಲಿ 2 ಇದೆ. ಸೊ 4 2 ಕಳೆದ್ರೆ 2. y equal to 2/3 -2/3. ಸೊ ನೆಕ್ಸ್ಟ್ ಇದನ್ನು 3ದಿಂದ ಇಂಟು ಮಾಡಬೇಕು. ಯಾಕಂದರೆ ಇಲ್ಲಿ 3x ಬರಬೇಕಲ್ಲ ನಮಗೆ. 3x -3 into 4y 12y is 12. ಸೊ ಇದು as it is 3x plus y equal to -1. ಸೊ
ಇದು ಮೈನಸ್ ಇದೆ, ಅದಕ್ಕೆ ಪ್ಲಸ್. ಸೊ these get cancel. Minus y minus 12y is minus 13y. ಸೊ ಇದು ಪ್ಲಸ್ ಆಗಿದೆ. 12ರಲ್ಲಿ ಒಂದನ್ನು ಕೊಡಿಸಿದ್ರೆ 13. ಸೊ 13 get cancel. So y equal to -1.